ಇನ್ನೊಂದು ಮುಖ್ಯವಾದ ಒಂದು ವೈಟಮಿನ್, ತುಂಬ ಎಲ್ಲರೂ ಕೇಳಿರ್ತೀರ ಇದ್ರ ಬಗ್ಗೆ, ವೈಟಮಿನ್ ಡಿ. ವೈಟಮಿನ್ ಡಿ ತಗೊಂಡ್ರೆ ಏನೇನಾಗುತ್ತೆ, ವೈಟಮಿನ್ ಡಿ ತುಂಬ ಒಳ್ಳೆಯದು, ವೈಟಮಿನ್ ಡಿ ತುಂಬ ಕಡಿಮೆ ಇದೆ ಎಲ್ರಿಗೂ, ಈ ಥರ ತುಂಬ ಕೇಳಿರ್ತೀರ ನೀವು. ನ್ಯೂಸ್ ಪೇಪರಲ್ಲೂ ಬಂದಿರುತ್ತೆ, ಕೆಲವು ಸಲ ಮ್ಯಾಗ್ಝೀನ್ಸಲ್ಲಿ ಓದಿರ್ತೀರ. ಇದೇನಪ್ಪ ವೈಟಮಿನ್ ಡಿ? ನಾವು ಬರಿತೀವಿ ನಮ್ಮ ಪೇಷಂಟ್ಸ್ಗೆ ಎಷ್ಟೊಂದು ಸಲ. ಸೊ ಇದೇನು ವೈಟಮಿನ್ ಡಿ ಅಂದರೆ ಅಂತ ಕೇಳ್ತೀವಿ. ವೈಟಮಿನ್ ಡಿ ಅನ್ನೋದು ಒಂದು ವಿಟಮಿನ್, ಹೆಸರಲ್ಲೇ ಇದೆ. ಈ ವಿಟಮಿನ್ ಒಂದು ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಅಂದರೆ ಈ ವಿಟಮಿನ್ ತಗೊಂಡಿದ್ದ ತಕ್ಷಣ ಅದು ಆ್ಯಕ್ಟಿವೇಟ್ ಆಗಿ ಅದು ನಮ್ಮ ಸೆಲ್ ಒಳಗಡೆ ಹೋಗಿ ಆಮೇಲೆ ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತೆ ಅದು. ಸೊ ಇಟ್ ಈಸ್ ಲೈಕ್ ಅ ಹಾರ್ಮೋನ್, ಆದರೆ ಹಾರ್ಮೋನ್ ಅಲ್ಲ, ವಿಟಮಿನ್ ಇದು. ಆಯಿತು, ಇದು ಏನಿದು ವೈಟಮಿನ್ ಡಿ? ಎಲ್ಲಿಂದ ಬರಬೇಕು? ನಮ್ಗೆ ಯಾಕೆ ಇಷ್ಟೊಂದು ಇದಿದೆ? ಇವಾಗ ಭಾರತದಾದ್ಯಂತ ಅಥವಾ ಲೋಕದಲ್ಲೇ ಎಲ್ಲರೂ ಟೆಸ್ಟ್ ಮಾಡಿ ನೋಡಿದ್ದಾರೆ. ಜನರಲ್ ಪಾಪ್ಯುಲೇಷನ್, ಸಾಮಾನ್ಯವಾಗಿರೋ ಜನರು, ರುಮೆಟಾಲಜಿ ಪೇಷಂಟ್ಸು, ಯಾರಿಗೆ SLE ಇರುತ್ತೋ ಅಥವಾ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರುತ್ತೋ ಇವರಲ್ಲೆಲ್ಲ ಟೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಈ ಥರ ಸ್ಟಡಿ ಮಾಡಿದ್ದೀವಿ. ಇದರಲ್ಲಿ ಏನು ನೋಡಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರಿಗೆ ವೈಟಮಿನ್ ಡಿ ತುಂಬ ಕಡಿಮೆ ಇದೆ ಈಗ. ಇದು ಯಾಕೆ ಅಂತ ಹೇಳ್ತೀನಿ ನಾನು. ತುಂಬ ಕಡಿಮೆ ಅಂದರೆ 30ರ ಮೇಲೆ ಇರಬೇಕು ಲೆವೆಲು, ಇವರಿಗೆ 18, 10, 6, 7, ಅದು ಡಾಕ್ಟರ್ಸಲ್ಲಂತೂ ಇನ್ನೂ ಕಡಿಮೆ ಇರುತ್ತಂತೆ. ಸೊ ಈ ಥರ ಕಡಿಮೆ ಇದ್ದಾಗ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಇದೆ. ಆಯಿತು, ಅದೇ ಇವಾಗ ರುಮೆಟಾಲಜಿ ಪೇಷಂಟ್ಸ್, ಆಟೋಇಮ್ಯೂನ್ ಡಿಸೀಸ್ ಇರೋ ಪೇಷಂಟ್ಸ್ಗೂ ಇನ್ನೂ ಕಡಿಮೆ ಇರುತ್ತೆ. ಆಮೇಲೆ ಕೆಲವರು ನೋಡಿದ್ದಾರೆ, ಈ ಥರ ಕಡಿಮೆ ಇದ್ದಾಗ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ರುಮೆಟಾಲಜಿಕಲ್ ಡಿಸೀಸ್, ರುಮೆಟಾಯ್ಡ್ ಆರ್ಥ್ರೈಟಿಸೇ ಇರ್ಬೋದು, ಇವೆಲ್ಲ ಇದ್ರದ್ದು ಸಿವಿಯರಿಟಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಂತ. ಸೊ ಇದೆಲ್ಲ ಓಕೆ. ಇದೇನು ಇಂಥದ್ದೊಂದು ಇಷ್ಟು ಇಂಪಾರ್ಟೆಂಟ್ ವೈಟಮಿನ್ ಅಂತ ಹೇಳ್ತಿದ್ದೀರಾ, ಇದು ಏನಿದು ಅಂತ ಸ್ವಲ್ಪ ಹೇಳುವ. ಸೊ ಈ ವೈಟಮಿನ್ ಡಿ ಅನ್ನೋದು ಸಾಮಾನ್ಯವಾಗಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು, ಉತ್ಪನ್ನ ಆಗಬೇಕು. ಯಾವಾಗ ಆಗುತ್ತೆ? ಇದ್ರದ್ದು ರಾ ಮೆಟೀರಿಯಲ್ ಏನಪ್ಪ ಅಂದರೆ ಕೊಲೆಸ್ಟ್ರಾಲ್, ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್. ಇದು ಈ ಕೊಲೆಸ್ಟ್ರಾಲ್ ಚರ್ಮದಲ್ಲಿರುತ್ತೆ. ನಾವು ಹೋಗಿ ಸೂರ್ಯನ್ಗೆ ಹೋಗಿ ಎಕ್ಸ್ಪೋಸ್ ಆದಾಗ, ಆಲ್ಮೋಸ್ಟ್ ಬರೀ ಮೈ ಎಕ್ಸ್ಪೋಸ್ ಆಗಬೇಕು. ಇದು ಏನು ಎದೆ ಭಾಗದಿಂದ ಮೇಲೆ ಫುಲ್ ಎಕ್ಸ್ಪೋಸ್ ಆಗಿ ಒಂದು ಅರ್ಧ ಗಂಟೆ ಅಷ್ಟು ಎಕ್ಸ್ಪೋಸ್ ಆಗಬೇಕು ಸೂರ್ಯನಿಗೆ. ಆಗ ವೈಟಮಿನ್ ಡಿ ಉತ್ಪನ್ನ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಉತ್ಪನ್ನವಾಗೋ ವೈಟಮಿನ್ ಡಿ ಏನಿದೆ, ರಕ್ತದ ಮೂಲಕ ಕಿಡ್ನಿಗೆ ತಲುಪಿ ಅಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಈ ಆ್ಯಕ್ಟಿವೇಟ್ ಆಗಿರೋ ವೈಟಮಿನ್ ಡಿ ಮತ್ತೆ ಹೋಗಿ ಸೆಲ್ಸಲ್ಲಿ ಹೋಗಿ ಅದರೊಳಗಡೆ ಹೋಗಿ ಕೆಲಸ ಮಾಡಬೇಕು. ಇವಾಗ ಗೊತ್ತಾಯ್ತಲ್ಲ ನಾನೇನು ಹೇಳಿದೆ, ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳಬೇಕು. ಎಷ್ಟು ಜನರು ನಮ್ಮಲ್ಲಿ ಸೂರ್ಯನ ನೋಡ್ತೀವಿ ಹೊರಗಡೆ ಹೋಗಿ ಹಗಲೊತ್ತಲ್ವ. ಆಫೀಸ್ ಒಳಗೆ ಕೂತ್ಕೊಬಿಟ್ರೆ ಸೂರ್ಯನೂ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ನಮ್ಮ ಸೂರ್ಯ ನಮ್ಮ ಈ ಟ್ಯೂಬ್ ಲೈಟ್ ಅಷ್ಟೇ ಅಲ್ವಾ. ಸೊ ನಾವು ಇವಾಗ ಬಾಳ್ತಿರೋ ಏನು ಲೈಫ್ ಸ್ಟೈಲ್ ಇದೆಯೋ, ಈ ಥರ ವೈಟಮಿನ್ ಡಿ ಉತ್ಪನ್ನ ಆಗೋಕ್ಕೆ ಬಿಡ್ತಾ ಇಲ್ಲ. ಹಾಗಂತೇಳಿ ನಾವು ದಿನ ಹೋಗಿ ಸೂರ್ಯನಿಗೆ ಎಕ್ಸ್ಪೋಸ್ ಆಗೋಕ್ಕೂ ಆಗಲ್ಲ. ಆದರೆ ನಮ್ಮ ಬಾಸ್ ನಮ್ಮನ್ನ ಓಡಿಸ್ತಾರೆ ಅಷ್ಟೇ. ಹೊರಗಡೆನೇ ಇರಪ್ಪ, ಆಫೀಸ್ಗೆ ಬರಬೇಡ ಅಂತ ಹೇಳ್ತಾರೆ. ಸೊ ಈ ಥರ ಇದಕ್ಕೇನಂತಾರೆ, ಇದೊಂದು Catch-22 ಸಿಚುವೇಶನ್. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ನಾವು ಅದು ಮಾಡೋಕ್ಕೂ ಆಗಲ್ಲ, ಮಾಡದೇನೂ ಇರೋಕ್ಕಾಗಲ್ಲ. ಹಾಗಿದ್ದಾಗ ನಾವು ವೈಟಮಿನ್ ಡಿನ ಸಪ್ಲಿಮೆಂಟಾಗಿ ತಗೋಬೋದು. ಓಕೆ, ಆದರೆ ವೈಟಮಿನ್ ಡಿದು ಮುಖ್ಯವಾದ ಏನು ರೋಲ್ಸು, ಏನು ಮಾಡುತ್ತೆ ಅದು ವೈಟಮಿನ್ ಡಿ? ಈ ವೈಟಮಿನ್ ಡಿ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಬೋನ್ ಹೆಲ್ತ್ಗೆ, ಏನು ಮೂಳೆಗಳದ್ದು ಶಕ್ತಿಗೆ. ವೈಟಮಿನ್ ಡಿ ಇದ್ದಾಗಷ್ಟೇ ಕ್ಯಾಲ್ಶಿಯಮು, ಫಾಸ್ಫೇಟ್, ಎರಡು ಬೋನ್ದು ಏನು ಸಿಮೆಂಟಿಂಗ್ ಏಜೆಂಟ್ಸ್ ಇರ್ತವೆ ಅವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಣ್ಣ ಮಕ್ಕಳಲ್ಲಿ ವೈಟಮಿನ್ ಡಿ ಕಡಿಮೆ ಆದಾಗ ರಿಕೆಟ್ಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಆಮೇಲೆ ಇದೇ ದೊಡ್ಡವರಲ್ಲಿ ವೈಟಮಿನ್ ಡಿ ಕಡಿಮೆ ಆದಾಗ, ತುಂಬ ಕಡಿಮೆ ಆಗೋದಾಗ ಆಸ್ಟಿಯೋಮಲೇಷಿಯಾ ಅಂತೀವಿ. ತುಂಬ ಬೋನ್ ಪೇಯ್ನ್, ಮತ್ತೆ ಫ್ರ್ಯಾಕ್ಚರ್ಸ್ ಆಗ್ತಿರುತ್ತೆ. ಸೊ ಬೋನ್ಸ್ ಎಲ್ಲ ಒಂಥರ ಇಲಾಸ್ಟಿಕ್ ಆದಂಗೆ ಆಗೋಗುತ್ತೆ, ಈ ಬೋನ್ಸ್ಗಳೆಲ್ಲ. ಸೊ ಮೂಳೆಗಳೆಲ್ಲ ಇಲಾಸ್ಟಿಕ್ ಆದಂಗೆ ಆಗೋಗುತ್ತೆ. ಸೊ ಆಸ್ಟಿಯೋಮಲೇಷಿಯಾ ಅಂತೀವಿ ಅದಕ್ಕೆ. ಸೊ ಇದು ಗೊತ್ತಿತ್ತು ಮುಂಚೆಂದನೇ. ಆದರೆ ಇವಾಗ ರಿಸರ್ಚ್ ಇಮ್ಯುನಾಲಜಿಲಿ ಎಷ್ಟಾಗೋಗಿದೆ ಅಂತ ಹೇಳಿದ್ರೆ, ವೈಟಮಿನ್ ಡಿ ಇಮ್ಯೂನ್ ಸಿಸ್ಟಮ್ ಹೆಲ್ತ್ಗೆ ಅಷ್ಟೇ ಮುಖ್ಯ ಅಂತ ಗೊತ್ತಾಗೋಗಿದೆ ಜನರಿಗೆ. ವೈಟಮಿನ್ ಡಿ ಇದ್ದಾಗ ನಮ್ಮ ಇಮ್ಯೂನ್ ಸೆಲ್ಸ್ ಏನಿದೆ, ನಮ್ಮ ಏನು ರೋಗ ನಿರೋಧಕ ಶಕ್ತಿದು ಏನೇನು ಸೆಲ್ಸ್ ಇದ್ದಾವೆ
ಅವೆಲ್ಲನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ವೈಟಮಿನ್ ಡಿ ಬೇಕು ಅಂತ ಗೊತ್ತಾಗಿದೆ ಈಗ. ಸೊ ಅದರಿಂದ ಈಗ ವೈಟಮಿನ್ ಡಿ ಬರೀ ಬೋನ್ ಹೆಲ್ತ್ ಅಥವಾ ಎಲುಬು ಶಕ್ತಿಗೆ ಅಷ್ಟೇ ಗೊತ್ತಿದ್ದಿದ್ದು ಇವಾಗ ಇಮ್ಯೂನ್ ಸಿಸ್ಟಮ್ ಹೆಲ್ತ್ಗೂ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಾಗೋಗಿದೆ. ಸೊ ಈ ಥರ ಇದ್ದಾಗ ವೈಟಮಿನ್ ಡಿ ತಗೊಳ್ಳೋದ್ರಿಂದ ಎಷ್ಟೊಂದು ಜನ ನೋಡಿದರೆ ಎಲರ್ಜಿ ಕಡಿಮೆ ಆಗುತ್ತೆ, ಆಯಿತಾ. ಇಲ್ಲ ವೈಟಮಿನ್ ಡಿ ಕಡಿಮೆ ಆದಾಗ ತುಂಬ ವೀಕ್ನೆಸ್ ಆಗುತ್ತೆ, ಎಲ್ಲ ಮೈಕೈಯೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ, ಮತ್ತು ವೈಟಮಿನ್ ಡಿ ಸಪ್ಲಿಮೆಂಟ್ ಮಾಡಿದಾಗ ಇದೆಲ್ಲ ಇಂಪ್ರೂವ್ ಆಗುತ್ತೆ ಅಂತ. ಓಕೆ ಡಾಕ್ಟ್ರೆ, ಸರಿ, ವೈಟಮಿನ್ ಡಿ ಇಷ್ಟು ಮುಖ್ಯವಾಗಿರೋದು, ಹೇಗೆ ತೆಗೋಬಹುದು ಇದನ್ನ? ಸೊ ಇದು ನೀವು ಯಾವಾಗಲೂ ಒಂದು ತಿಳ್ಕೊಳ್ಳಿ, ಇದು ಹೋಗಿ ಮೆಡಿಕಲ್ ಶಾಪಲ್ಲಿ ಕೊಂಡ್ಕೊಂಡು ತಗೊಳ್ಳೋವಂಥ ಮಾತ್ರೆ ಅಲ್ಲ. ಯಾಕಂದರೆ ವೈಟಮಿನ್ ಡಿ ತುಂಬ ಜಾಸ್ತಿ ಆಗೋದ್ರೂ ಅದ್ರ ಪ್ರಾಬ್ಲಮ್ಸ್ ಆಗ್ತವೆ, ಟಾಕ್ಸಿಸಿಟಿ ಆಗೋಗುತ್ತೆ. ಇದು B12 ವೈಟಮಿನ್ ಇದ್ದಂಗೆ ಅಲ್ಲ. ಯಾಕಂದರೆ B12 ವೈಟಮಿನ್ ಜಾಸ್ತಿ ಆದರೆ ನಮ್ಮ ದೇಹ ಯೂರಿನ್ ಮೂಲಕನೋ ಅಥವಾ ಮಲದ ಮೂಲಕನೋ ಅದನ್ನ ಹೊರಗಡೆ ಹಾಕ್ಬಿಡುತ್ತೆ. ಆದರೆ ವೈಟಮಿನ್ ಡಿ ಏನಾಗುತ್ತೆ, ಇದು ಫ್ಯಾಟಲ್ಲಿ ಕರಗುವಂಥದ್ದು ಒಂದು ವಿಟಮಿನ್. ಸೊ ದೇಹದಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಇದೆ ಅಲ್ಲೆಲ್ಲ ಹೋಗಿ ಕೂತ್ಕೊಬಿಡುತ್ತೆ. ಆವಾಗ ಏನಾಗುತ್ತೆ, ಅದ್ರ ಟಾಕ್ಸಿಸಿಟಿ ಪ್ರಮಾಣ ಹೆಚ್ಚಾಗುತ್ತೆ, ಅದ್ರ ಸೈಡ್ ಎಫೆಕ್ಟು ಜಾಸ್ತಿ ಆಗ್ಬೋದು ಹೆಚ್ಚಾಗಿ ತಗೊಬಿಟ್ರೆ. ಸೊ ಅದರಿಂದ ನಾವಾಗಿಯೇ ಹೋಗಿ ಮೆಡಿಕಲ್ ಶಾಪಲ್ಲಿ ಹೋಗಿ ತಗೋಬಾರ್ದು, ಡಾಕ್ಟ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಬೇಕು, ಅವ್ರು ಹೇಳಿದ ಡೋಸಲ್ಲೇ ತಗೋಬೇಕು. ಆದರೂ ಯಾರಿಗೆ ಡಿಫಿಷಿಯನ್ಸಿ ಇದೆಯೋ, ಅಂದರೆ ತುಂಬ ಕಡಿಮೆ ಇದೆಯೋ, ಅವ್ರಿಗೆ ವಾರ ಹೈ ಡೋಸ್ ವೈಟಮಿನ್ ಡಿ ಕೊಡ್ತೀವಿ ನಾವು. ಸಾಧಾರಣವಾಗಿ 60,000 ಯೂನಿಟ್ ಕೊಡ್ತೀವಿ, ವಾರ ಕೊಡ್ತೀವಿ. ಒಬ್ಬರಿಗೆ ಸುಮಾರಾಗಿ 400 ಯೂನಿಟ್ ಒಂದು ದಿನಕ್ಕೆ ಬೇಕಾಗುತ್ತೆ. ಇದು ನಮ್ಮ ಡಯಟಲ್ಲೂ ಸಿಗ್ಬೋದು ಅಥವಾ ಸೂರ್ಯಕಿರಣಕ್ಕೆ ಎಕ್ಸ್ಪೋಸ್ ಆದರೂ ಸಿಗ್ಬೋದು. ಸೊ ಆ ಥರ ತಗೊಂಡ್ರೆ ಡೈಲಿ ಮೇಂಟೈನ್ ಮಾಡ್ಕೋಬೋದು. ಆದರೆ ತುಂಬ ಕಡಿಮೆ ಇದ್ದಾಗ ನಾವು ಲೋಡ್ ಮಾಡಬೇಕಾಗಿರುತ್ತೆ. ಹೈ ಡೋಸ್ ವೈಟಮಿನ್ ಡಿ ತಗೊಂಡು 60,000 ಯೂನಿಟ್ಸ್ ಪ್ರತಿ ವಾರ ಒಂದು 4 ರಿಂದ 6 ವಾರ ತಗೊಂಡು ಅದಾದಮೇಲೆ ಮಂತ್ಲಿ ತಗೊಳ್ಳೋಂಗೆ ಮಾಡ್ತಾರೆ. ಸಾಧಾರಣವಾಗಿ ಇದೇ ರೆಜಿಮ್ ಎಲ್ಲ ಡಾಕ್ಟರ್ಸು ಫಾಲೋ ಮಾಡೋದು. ಅದೇ ರೀತಿ ನಾವು ರುಮೆಟಾಲಜಿ ಪೇಷಂಟ್ಸ್ಗೆ ತುಂಬ ವೈಟಮಿನ್ ಡಿ ಕೊಡ್ತೀವಿ. ಯಾಕಂದರೆ ಆಗಲೇ ಹೇಳಿದೆ, ವೈಟಮಿನ್ ಡಿ ಕೊಟ್ಟರೆ ಬಹುಶಃ ಇಮ್ಯೂನ್ ಸಿಸ್ಟಮ್ ತೊಂದರೆನೂ ಕಡಿಮೆ ಆಗುತ್ತೆ, ಎಲರ್ಜಿ ಕಡಿಮೆ ಆಗುತ್ತೆ. ಆಮೇಲೆ ಕೆಲವೊಂದು ಡ್ರಗ್ಸದ ಸೈಡ್ ಎಫೆಕ್ಟ್ಸ್ ಏನಿದೆ, ಈಗ ಸ್ಟಿರಾಯ್ಡ್ ಕೊಡ್ತಿರ್ತೀವಿ ಕೆಲವರಿಗೆ, ಆವಾಗ ಬೋನ್ ಹೆಲ್ತ್ ಕಡಿಮೆ ಆಗ್ತಾ ಇರುತ್ತೆ. ಸ್ಟಿರಾಯ್ಡ್ ಏನು ಮಾಡುತ್ತೆ, ಬೋನ್ಸ್ನ ವೀಕ್ ಮಾಡುತ್ತೆ, ಮೂಳೆಗಳನ್ನೆಲ್ಲ ವೀಕ್ ಮಾಡುತ್ತೆ. ಅಂಥವ್ರಿಗೆ ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಎರಡೂ ಕೊಟ್ಟಾಗ ಆ ಸೈಡ್ ಎಫೆಕ್ಟ್ನ ತಡಿಬೋದು. ಸೊ ಎರಡೂ ಒಳ್ಳೆಯದೇ ಹೇಗಿದ್ರು. ಸೊ ಸೈಡ್ ಎಫೆಕ್ಟ್ಸ್ನ ತಡಿಬೋದು. ಸ್ಟಿರಾಯ್ಡ್ ಕಡಿಮೆ ನಿಲ್ಲಿಸೋವರೆಗೂ ಸಾಧಾರಣವಾಗಿ ಕ್ಯಾಲ್ಶಿಯಮ್ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಈ ಥರ ಒಂದು ವಿಟಮಿನ್ ಇದು ನ್ಯಾಚುರಲಾಗಿ ಸಿಗಬೇಕು, ನಮ್ಮ ಲೈಫ್ ಸ್ಟೈಲಿಂದ ನಮಗೆ ಸಿಗ್ತಾ ಇಲ್ಲ, ಅದನ್ನ ನಾವು ಮಾತ್ರೆ ಮೂಲಕ ತಗೋಬೋದು. ಈ ಥರ ಮಾತ್ರೆ ತಗೊಂಡಾಗ ಎಷ್ಟೊಂದು ಕಾಯಿಲೆಗಳನ್ನ ನಿಲ್ಲಿಸ್ಬೋದು. ಆಮೇಲೆ ಬಂದಿದ್ದ ಕಾಯಿಲೆದು ಸಿವಿಯಾರಿಟಿ ಕಡಿಮೆ ಮಾಡ್ಬೋದು. ಆದರೆ ವೈದ್ಯರ ಸಲಹೆ ಇಲ್ಲದೆ ತಗೊಂಡ್ರೆ ತುಂಬ ಭಯಾನಕವಾದ ಸೈಡ್ ಎಫೆಕ್ಟ್ಸ್ ಬರೋ ಚಾನ್ಸಸ್ ಇರ್ತವೆ. ಸೊ ಅದರಿಂದಾಗಿ ಜೋಪಾನವಾಗಿ ಜಾಗೃತೆಯಾಗಿ ನಿಮ್ಮ ವೈದ್ಯರನ್ನು ಕೇಳಿ ವೈಟಮಿನ್ ಡಿ ಬಗ್ಗೆ ಚರ್ಚೆ ಮಾಡಿ.